ಇನ್ನು ಕಾಂಗ್ರೆಸ್ನ ಇನ್ನೋರ್ವ ಹಿರಿಯ ನಾಯಕ ಟಿ.ಬಿ. ಜಯಚಂದ್ರ ಅವರ ಮನವೊಲಿಕೆ ಯತ್ನ ಯಶಸ್ವಿಯಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಜಯಚಂದ್ರ ಅವರ ಮನೆಗೆ ತೆರಳಿ ಅವರನ್ನ ಮನವೊಲಿಸಿದ್ದಾರೆ. ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿದಿದ್ದಾವೆ, ನಾಳೆಯಿಂದ ಕೆಲಸ ಶುರು ಮಾಡ್ತೇವೆ ಅಂತ ಜಯಚಂದ್ರ ಹೇಳಿದ್ದಾರೆ. ಆಗಸ್ಟ್ 13ರಿಂದ ಅಸೆಂಬ್ಲಿ ಶುರುವಾಗುತ್ತೆ, ಯಾವ ರೀತಿ ಸದನ ನಡೆಸಬೇಕು ಅಂತ ಚರ್ಚೆ ಮಾಡಿದ್ವಿ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. ಇನ್ನು ಸಿಎಂ ಭೇಟಿ ಬಳಿಕ ಜಯಚಂದ್ರ ಕೂಡ ತಮ್ಮ ಸಮಾಧಾನವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ಬಂದಿದ್ದರು. ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೀನಿ. ನಾನು ಸದ್ಯಕ್ಕೆ ಸ್ಪೀಕರ್, ಮುಂದಿನ ದಿನದಲ್ಲಿ ಗೊತ್ತಾಗ್ತಾ ಇರ್ತೀನಿ. ಈಗ ನಾನು ಆ್ಯಸ್ ಇಟ್ ಈಸ್ ಐ ಆಮ್ ಟುಡೇ ಐ ಆಮ್ ಎ ಸ್ಪೀಕರ್. ಯು ವಿಲ್ ಸಿ ದಿ ರಿಸಲ್ಟ್. ಈಗ ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್, ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡ್ದಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ನೋಡಿ, ಅವತ್ತು ಕ್ಷೇತ್ರದ ಜನದ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಮುಖ್ಯಮಂತ್ರಿಗಳು ಬಂದಿದ್ದರು. ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರ. ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರೋಂಗಿಲ್ಲ, ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸು, ಬ್ರದರ್ಸ್ ಇಬ್ಬರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವ್ರ ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗಬೇಕು. ಕನೆಕ್ಟೆಡ್ ಇದ್ದಾರೆ. ಹನುಮಂತು, ಏನು ಹೇಳಿ ಜಯಚಂದ್ರ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಮುಖ್ಯಮಂತ್ರಿಗಳು? ಜಯಚಂದ್ರ ಅವರು ಪ್ರೋಟೈಮ್ ಸ್ಪೀಕರ್ ಸರಿ, ಆದರೆ ಮುಂದೆ ಏನು ಅಂತ ಅವ್ರಿಗೆ ಈಗ ಮುಂದಿನ ದಿನಗಳಲ್ಲಿ ಏನು ಭರವಸೆ ಕೊಟ್ಟಿದ್ದಾರೆ? ಏನು ನಡೀತು ನಿನ್ನೆ ಅವ್ರ ಮನೆಯಲ್ಲಿ? ಶ್ರೀಲಕ್ಷ್ಮಿ, ಹಿರಿಯ ಶಾಸಕರನ್ನೆಲ್ಲರೂ ಕೂಡ ಸಮಾಧಾನ ಪಡಿಸುವಂಥ ಸವಾಲು ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇರುವಂಥ ಕಾರಣಕ್ಕಾಗಿ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದರು, ಮತ್ತು ತನ್ವೀರ್ ಸೇಠ್ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಅದರ ಜೊತೆಗೆ ಈಗ ಟಿ.ಬಿ. ಜಯಚಂದ್ರ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಕಾರಣ ಏನಂತಂದು ಹೇಳಿದ್ರೆ, ಸಾಂವಿಧಾನಿಕ ಹುದ್ದೆ ಇದು ಲೋಕಭವನದಿಂದ ಬಂದಂಥ ಹಂಗಾಮಿ ಸ್ಪೀಕರ್ ಹುದ್ದೆಯನ್ನು ವಿಚಾರಕ್ಕೆ ಒಂದು ಅಲಂಕರಿಸಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ಪ್ರತ್ಯೇಕವಾಗಿ ಸ್ಪೀಕರ್ ಏನು ಕುಳಿತುಕೊಳ್ಳೋಕ್ಕೆ ಪತ್ರವನ್ನು ಕೂಡ ಬರೆದಿದ್ದರು. ಇದು ಅಧಿವೇಶನದ ಸಂದರ್ಭದಲ್ಲಿ ಸಾಕಷ್ಟು ಮುಜುಗರ ಕೊಡುವಂಥ ಎಲ್ಲ ಸಾಧ್ಯತೆಗಳಿತ್ತು. ಹೀಗಾಗಿಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಟಿ.ಬಿ. ಜಯಚಂದ್ರ ಅವರನ್ನ ಭೇಟಿ ಮಾಡಿ ಸದ್ಯದ ವಾಸ್ತವಿಕ ಅಂಶಗಳು ಏನಿತ್ತು, ಈ ಕ್ಯಾಬಿನೆಟ್ ವಿಸ್ತರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥ ಒಂದಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿಗೆ ಲಭ್ಯ ಆಗ್ತಾರಂಥದ್ದು. ಅದರ ಜೊತೆಗೆ ಅವರು ಕೂಡ ಹೇಳ್ತಾ ಇದ್ರು, ಮುಂಬರುವಂತಹ ದಿನಗಳಲ್ಲಿ ಎಲ್ಲ ಸೂಕ್ತ ಅವಕಾಶಗಳಿದ್ದಾವೆ, ಆ ಎಲ್ಲ ಅವಕಾಶಗಳು ಕೂಡ ಬಂದಂಥ ಸಂದರ್ಭದಲ್ಲಿ ಪರಿಗಣಿಸುವಂತಹ ಭರವಸೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಮೂಲಕ ಹಿರಿಯರ ಅಸಮಾಧಾನವನ್ನು ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೊಟ್ಟಂಥ ಭರವಸೆಯ ಆಧಾರಿತವಾಗಿ ಒಂದಷ್ಟು ಜನ ಯಶವಂತರಾವ್ ಪಾಟೀಲ್ರಾಗಿರ್ಬೋದು ಮತ್ತು ಟಿ.ಬಿ. ಜಯಚಂದ್ರ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸದ್ಯದ ಮಟ್ಟಿಗೆ ಸಮಾಧಾನವಾಗಿ ಕಂಡರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಇದು ಸಹಜವಾಗಿಯೇ ತಮ್ಮ ಅಸಮಾಧಾನ ಸ್ಫೋಟಗೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ಈಗ ಟಿ.ಬಿ. ಜಯಚಂದ್ರ ಅವರು ಮುಖ್ಯಮಂತ್ರಿಗಳ ಮನವೊಲಿಕೆಗೆ ಒಪ್ಪಿಕೊಂಡು ಅವರ ಏನು
ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸುಳಿವುಗಳು ಕೂಡ ಕೊಟ್ಟಿದ್ದಾರೆ. ಆದರೆ ದೆಹಲಿಗೆ ಹೋದಂಥ ಎಚ್ ಸಿ ಮಹದೇವಪುರ ಆಗಿರ್ಬೋದು, ಪ್ರಿಯಾ ಕೃಷ್ಣ ಅವರು ಆಗಿರ್ಬೋದು, AICC ಅಧ್ಯಕ್ಷ ಮಲ್ಲಿಕಾರ್ಜುನರಲ್ಲಿ ಸದ್ಯಕ್ಕೆ ಸಮಾಧಾನಗೊಂಡ್ರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಅವಕಾಶಗಳು ಸಿಗಬಹುದಾದಂಥ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಆಗಿರ್ಬೋದು, ಜಿಲ್ಲಾ ರಾಜಕಾರಣದಲ್ಲಿ ಆದ್ಯತೆಗಳಾಗಿರ್ಬೋದು, ಎಲ್ಲ ಅಂಶಗಳು ಕೂಡ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವ ಪ್ರಯತ್ನಗಳು ಕೂಡ ನಡೆದಿದೆ ಅನ್ನುವಂಥ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ.